ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತೊಂದು ಟ್ರೆಂಡ್ ಶುರುವಾಗಿದೆ. ಏನು ಟ್ರೆಂಡ್ ಅಂತ ಹೇಳಿದರೆ, ಒಂದು ಪ್ರಾಡಕ್ಟ್‌ನ ಪರ್ಚೇಸ್ ಮಾಡಿರ್ತಾರೆ. ಆ ಪ್ರಾಡಕ್ಟ್‌ನ ರಿವ್ಯೂ ಕೊಡೋ ರೀತಿನಲ್ಲಿ ಒಂದು ವಿಡಿಯೋನ ಮಾಡ್ತಾರೆ. ಆ್ಯಂಡ್ ನಿಮಗೆ ಕೇಳ್ತಾರೆ, ನೀವು ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ನಿಮಗೆ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಿ. ಅಂದರೆ ನಮ್ಗೆ ಅನ್ನಿಸ್ತಾ ಇರುತ್ತೆ, ಅಂದರೆ ಇವ್ರು ಅಷ್ಟೊಂದು ಫ್ರೀ ಇರ್ತಾರೆ, ನಾವು ಲಿಂಕ್ ಅಂತ ಕೇಳಿದ ತಕ್ಷಣ ಎಲ್ಲರೂ ನಮಗೆ ಲಿಂಕ್ನ ಸೆಂಡ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಆ್ಯಕ್ಚುಲಿ ಅದು ಆ ರೀತಿ ಅಲ್ಲ. ಅವರು ಮನೆಯಲ್ಲೇ ಕೂತ್ಕೊಂಡು ಒಂದು ಪ್ರಾಡಕ್ಟ್‌ನ ಪರ್ಚೇಸ್ ಮಾಡೋದ್ರ ಜೊತೆಗೆ ಅವರು ಅರ್ನಿಂಗ್ಸ್‌ನ ಮಾಡ್ತಾ ಇದ್ದಾರೆ ಆ್ಯಂಡ್ ಕಮಿಷನ್ನ ಅರ್ನ್ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಮಾಡ್ತಾ ಇದ್ದಾರೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನೀಗ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶ್ವೇತಾ. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಆ್ಯಂಡ್ ನಾನು ಅಪ್ಲೋಡ್ ಮಾಡ್ತಾ ಇರುವಂಥ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಯೂಸ್ಫುಲ್ ಇದ್ದರೆ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವರ್ಕ್ನ ಮಾಡೋದು ತುಂಬಾ ಸಿಂಪಲ್ಲು ಆ್ಯಂಡ್ ಇದರಲ್ಲಿ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ನ ಮಾಡಬೇಕಾಗುತ್ತೆ. ಏನು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ, ಒಂದು ಪ್ರಾಡಕ್ಟ್ನ ನೀವು ಮೀಶೋಯಿಂದ ಪರ್ಚೇಸ್ ಮಾಡಬೇಕಾಗುತ್ತೆ. ಪರ್ಚೇಸ್ ಮಾಡಿ ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡಬೇಕು. ಇನ್ಸ್ಟಾಗ್ರಾಮಲ್ಲಿ ಅಥವಾ ರೀಲ್ಸಲ್ಲಿ ನೀವು ವೀಡಿಯೋಸ್ನ ಮಾಡಿ ಹೇಳಬೇಕು. ಆ ರೀತಿ ನಿಮಗೆ ಮಾಡೋದಕ್ಕಾಗಿಲ್ಲ ಅಂದರೂ ಕೂಡ ಅಫಿಲಿಯೇಟ್ ಲಿಂಕ್ನ ಕ್ರಿಯೇಟ್ ಮಾಡಿ ನೀವು ವಾಟ್ಸಪ್ ಸ್ಟೇಟಸ್ ಅಥವಾ ಫೇಸ್ಬುಕ್ಕಲ್ಲಿ ಲಿಂಕ್ಸ್ನ ಶೇರ್ ಮಾಡೋದ್ರ ಮೂಲಕ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಬಟ್ ಅದಕ್ಕಿಂತ ಇದು ಬೆಟರ್ ಅಂತ ನನಗನ್ಸುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಆಲ್ರೆಡಿ ಯಾರು ವಿತ್ ಫೇಸ್ ಮಾಡ್ತಾ ಇದ್ರೆ ಓಕೆ. ನೀವು ಯಾರಿಗಾದರೂ ಇನ್ನೂ ಸ್ಟಾರ್ಟ್ ಮಾಡೋರಿದ್ರೆ, ಫೇಸ್ ತೋರಿಸಿ ಮಾಡೋದಿಲ್ಲ, ನಾವು ವಿತೌಟ್ ಫೇಸ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಓಕೆ. ವಿತೌಟ್ ಫೇಸ್ ಕೂಡ ನೀವು ಪ್ರಾಡಕ್ಟ್ ರಿವ್ಯೂನ ಮಾಡ್ಬೋದು. ಇನ್ನೇನಂದರೆ, ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ವಾಯ್ಸ್ನ ಕೊಡೋದ್ರಿಂದ ಸ್ವಲ್ಪ ಟ್ರಸ್ಟನ್ನು ಬಿಲ್ಡ್ ಮಾಡ್ಬೋದು ವೀಡಿಯೋಸಲ್ಲಿ, ರೀಲ್ಸಲ್ಲಿ. ಸೊ ಈ ವರ್ಕ್ನ ನಾವು ಯಾವ ರೀತಿ ಮಾಡೋದು, ಮನೆಯಲ್ಲಿಂದ ಕೂತ್ಕೊಂಡು ನಾವು ಯಾವ ರೀತಿ ಅರ್ನ್ ಮಾಡೋದು ಅಂತ ಹೇಳಿದ್ರೆ, ಒಂದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಡಬೇಕು. ಆ್ಯಂಡ್ ನಿಮ್ಮ ವ್ಯೂವರ್ಸ್ಗೆ ಏನು ಹೇಳಬೇಕಂದ್ರೆ, ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಅಂತ ಹೇಳಬೇಕು. ನೀವು ಇದಿಷ್ಟೇ ಹೇಳೋದು. ಅವ್ರು ಏನು ಮಾಡ್ತಾರೆ, ಲಿಂಕ್ ಅಂತ ಕಮೆಂಟ್ ಮಾಡ್ತಾರೆ. ಮೀಶೋದವರೇ ಅವ್ರಿಗೆ ಡೈರೆಕ್ಟಾಗಿ ಲಿಂಕ್ನ ಸೆಂಡ್ ಮಾಡ್ತಾರೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಆಟೋ ಡಿ ಎಮ್ ಅಂತ ಕರಿತೀವಿ. ಅಂದರೆ ಆಟೋಮೆಟಿಕ್ಕಾಗಿ ನಮಗೆ ಲಿಂಕ್ ಅಂತ ಕಮೆಂಟ್ ಬಂದ ತಕ್ಷಣ ರೀಲ್ಸ್ ಕೆಳಗಡೆ ಅವರಿಗೆ ಒಂದು ಮೆಸೇಜ್ ಹೋಗುತ್ತೆ. ಅದನ್ನು ಕೂಡ ಮೀಶೋದವರು ಸೆಟ್ ಮಾಡಿರ್ತಾರೆ. ಅಂದರೆ ನಿಮಗೆ ಲಿಂಕ್ ಸೆಂಡ್ ಆಗಿದೆ ಪ್ರಾಡಕ್ಟ್ದು. ಅಕಸ್ಮಾತ್ ಲಿಂಕ್ ಸೆಂಡ್ ಆಗಿಲ್ಲ ಅಂದರೆ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ನಿಮಗೆ ಲಿಂಕ್ ಬರುತ್ತೆ ಅಂತ ಕೂಡ ಮೀಶೋದವರೇ ಆಟೋ ಡಿ ಎಮ್ ಮೆಸೇಜ್ನ ಅವ್ರಿಗೆ ಕಳಿಸ್ತಾರೆ. ಆ್ಯಂಡ್ ಅವರ ಇನ್ಬಾಕ್ಸಲ್ಲಿ ನೀವು ಯಾವುದು ಪ್ರಾಡಕ್ಟ್ ರಿವ್ಯೂ ಕೊಟ್ಟಿರ್ತೀರೋ ಆ ಪ್ರಾಡಕ್ಟ್ ರಿವ್ಯೂದು ಲಿಂಕ್ ಕೂಡ ಅವರಿಗೆ ಹೋಗುತ್ತೆ. ಇದರಿಂದ ಯಾರೆಲ್ಲ ಹೊಸದಾಗಿ ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ದೀರಾ, ಇನ್ನೂ ನಿಮಗೆ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇಲ್ಲ ಅಂದರೆ, ನೀವು ಈ ಟ್ರಿಕ್ನ ಯೂಸ್ ಮಾಡ್ಬೋದು. ಇದರಿಂದ ನಿಮಗೆ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಅದ್ರ ಜೊತೆಗೆ ನಿಮಗೆ ಪ್ರಾಡಕ್ಟ್ ಕೂಡ ನಿಮ್ಮದಾಗುತ್ತೆ. ಹಾಗೆ ಪ್ರಾಡಕ್ಟ್ ರಿವ್ಯೂ ಕೊಡೋದ್ರ ಮೂಲಕ ನೀವು ಅರ್ನಿಂಗ್ಸ್ನ ಕೂಡ ಮಾಡ್ಬೋದು. ಈ ವರ್ಕ್ ಮಾಡೋದು ವೆರಿ ವೆರಿ ಸಿಂಪಲ್. ನೀವು ಮೊದಲೇನು ಮಾಡಬೇಕು, ಒಂದು ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಇದೆ, ಅದಕ್ಕೆ ಜಾಯ್ನ್ ಆಗಬೇಕಾಗುತ್ತೆ. ಅದಕ್ಕೆ ಜಾಯ್ನ್ ಆಗಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ಮೊದಲು ಗೂಗಲ್ನ ಓಪನ್ ಮಾಡಿಕೊಂಡು ಗೂಗಲಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಿ. ಕ್ರಿಯೇಟರ್ ಕ್ಲಬ್ ಅಂತ ಸರ್ಚ್ ಮಾಡಿ ಆದಮೇಲೆ ಜಸ್ಟ್ ಅದ್ರ ಮೇಲೆ ನೀವು ಕ್ಲಿಕ್ ಮಾಡೋದಿರುತ್ತೆ ಅಷ್ಟೇ. ಅದು ಆಟೋಮೆಟಿಕ್ಕಾಗಿ ನಿಮಗೆ ಮೀಶೋ ಆ್ಯಪ್ಗೆ ಕರ್ಕೊಂಡು ಹೋಗುತ್ತೆ. ಅದು ಜಸ್ಟ್ ಆ್ಯಪ್ ಓಪನ್ ಆಗಿಬಿಡುತ್ತೆ. ಮೀಶೋದಲ್ಲಿ ಕ್ರಿಯೇಟರ್ ಕ್ಲಬ್ ಅಂತ ಓಪನ್ ಆಗುತ್ತೆ. ಅಲ್ಲಿ ನೀವೇನು ಮಾಡಬೇಕಂದ್ರೆ, ನೆಕ್ಸ್ಟ್ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿರುತ್ತೆ ಅದನ್ನು ಮೀಶೋ ಆ್ಯಪ್ಗೆ ಲಿಂಕ್ ಮಾಡಬೇಕಾಗುತ್ತೆ. ಜಸ್ಟ್ ಈ ರೀತಿ ಲಿಂಕ್ ಮಾಡೋದ್ರಿಂದ ನೀವು ಯಾವ ಪ್ರಾಡಕ್ಟ್ ಮೀಶೋಯಿಂದ ಪರ್ಚೇಸ್ ಮಾಡ್ತೀರಿ ಆ ಪ್ರಾಡಕ್ಟ್ ಬಗ್ಗೆ ಇನ್ಸ್ಟಾಗ್ರಾಮಲ್ಲಿ ರಿವ್ಯೂ ಕೊಡಬೇಕು. ಆ ರೀಲ್ನ ಏನು ಮಾಡಬೇಕಂದ್ರೆ, ಮೀಶೋದಲ್ಲಿ ಅಗೇನ್ ಜಸ್ಟ್ ಆ್ಯಡ್ ಮಾಡೋದಿರುತ್ತೆ. ಆ್ಯಡ್ ಮಾಡಿ ಅದ್ರ ಜೊತೆಗೆ ನೀವು ಪ್ರಾಡಕ್ಟ್ ಲಿಂಕ್ ಏನಿರುತ್ತೆ ಅದನ್ನು ಕೂಡ ಆ್ಯಡ್ ಮಾಡಿ ಜಸ್ಟ್ ಪೋಸ್ಟ್ ಮಾಡೋದಿರುತ್ತೆ. ಅದಾದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ, ಆಟೋಮೆಟಿಕ್ ನಿಮ್ಮ ಫಾಲೋವರ್ಸ್ಗೆ ಅಥವಾ ವ್ಯೂವರ್ಸ್ಗೆ ಒಂದು ಮೆಸೇಜ್ ಹೋಗುತ್ತೆ ಆಟೋಮೆಟಿಕ್ಕಾಗಿ, ಲಿಂಕ್ ಸೆಂಡ್ ಆಗಿದೆ ಅಂತೇಳಿ. ಆ್ಯಂಡ್ ಅವ್ರಿಗೆ ಇನ್ಬಾಕ್ಸಲ್ಲಿ ನಿಮ್ಮ ಪ್ರಾಡಕ್ಟ್ ಏನು ರಿವ್ಯೂ ಮಾಡಿರ್ತೀರಿ ಆ ಪ್ರಾಡಕ್ಟಿಂದು ಲಿಂಕ್ ಕೂಡ ಅವ್ರಿಗೆ ಹೋಗಿರುತ್ತೆ. ಓಕೆನಾ? ಇಷ್ಟು ಮಾಡೋದಿರುತ್ತೆ. ಇನ್ನು ಆಟೋಮೆಟಿಕ್ಕಾಗಿ ನಾವು ಯಾವ ರೀತಿ ಸೆಟ್ ಮಾಡೋದು ಅಂತ ಹೇಳಿ ನಾನು ಈ ಸೈಡಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ. ಅದನ್ನು ನೋಡಿದರೆ ನಿಮಗೆ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾವ ರೀತಿ ಇದು ನಾವು ಇದನ್ನು ಆಟೋಮೇಷನ್ ಮೆಸೇಜನ್ನು ಸೆಟ್ ಮಾಡೋದು ಅಂಥೇಳಿ. ಮೊದಲೇನು ಮಾಡಬೇಕು, ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಮೀಶೋ ಆ್ಯಪ್ನ ಓಪನ್ ಮಾಡಿಕೊಂಡು ಈ ರೀತಿನಲ್ಲಿ ನೀವು ಅಕಸ್ಮಾತ್ ಮೀಶೋದಲ್ಲಿ ಸೆಲ್ಲರ್ ಆಗಿ ವರ್ಕ್ ಮಾಡ್ತಾ ಇದ್ದರೆ ನೀವು ಮೀಶೋ ಸೆಲ್ಲಿಂಗ್ ಕೂಡ ಇದರಲ್ಲಿ ಮಾಡ್ಬೋದು. ಅದ್ರ ಜೊತೆಗೆ
ನೀವು ಕ್ರಿಯೇಟರ್ ಆಗಿ ಕೂಡ ವರ್ಕ್ ಮಾಡ್ಬೋದು ಆ್ಯಂಡ್ ನಾರ್ಮಲ್ ಆಗಿ ಮೀಶೋ ಆ್ಯಪ್ನ ಯೂಸ್ ಮಾಡ್ಕೊಳ್ಬೋದು. ನಾನು ನೋಡಿ ಇದರಲ್ಲಿ ಆಲ್ರೆಡಿ ನಾನು ಸಪ್ಲೈಯರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ, ಜೊತೆಗೆ ಮೀಶೋ ಕ್ರಿಯೇಟರ್ ಕ್ಲಬ್ಗೂ ಕೂಡ ಜಾಯ್ನ್ ಆಗಿದ್ದೀನಿ. ಆ್ಯಂಡ್ ನೀವು ಜಸ್ಟ್ ಹಿಂಗೆ ಬ್ಯಾಕ್ ಹೋಗ್ಬಿಟ್ರೆ ಮುಗೀತು, ನೀವು ಮೀಶೋ ಆ್ಯಪನ್ನು ಆ್ಯಸ್ ಇಟ್ ಈಸ್ ನಾರ್ಮಲ್ ಆಗಿ ಯಾವ ರೀತಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ ಆ ರೀತಿಯಲ್ಲಿ ಮೀಶೋ ಆ್ಯಪ್ ಕೂಡ ನೀವು ಈ ರೀತಿ ಯೂಸ್ ಮಾಡ್ಬೋದು. ಈಗ ನೀವು ಕ್ರಿಯೇಟರ್ ಕ್ಲಬ್ ಜಾಯ್ನ್ ಆಗಿದ್ರಲ್ವ, ಅದು ಎಲ್ಲಿ ಕಾಣಿಸ್ತಾ ಇರುತ್ತೆ ಅಂತ ನೋಡಬೇಕಂದ್ರೆ ಇಲ್ಲಿ ಪ್ರೊಫೈಲ್ ಏನು ಕಾಣಿಸ್ತಾ ಇದೆ ನೋಡಿ, ಆ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದಮೇಲೆ ನಾವು ಅದರಲ್ಲಿ ಮೀಶೋದ ಪ್ರೊಫೈಲ್ ನಮ್ಗೆ ಓಪನ್ ಆಗುತ್ತೆ. ಅದರಲ್ಲಿ ಮೀಶೋ ಕ್ರಿಯೇಟರ್ ಕ್ಲಬ್ ಅಂತಿದೆ, ಅದನ್ನ ಓಪನ್ ಅಂತ ಕೊಟ್ಟರೆ ನೀವು ಮೀಶೋ ಕ್ರಿಯೇಟರ್ ಕ್ಲಬ್ದು ಓಪನ್ ಆಗಿ ಅಲ್ಲಿಗೆ ಹೋಗ್ತೀರಾ. ಇಲ್ಲ ನಾನು ಸಪ್ಲೈಯರ್ ಅಕೌಂಟ್ಗೆ ಹೋಗ್ಬೇಕಂದ್ರೆ ಗೋ ಟು ಸಪ್ಲೈಯರ್ ಹಬ್ ಅಂತೇನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಅಂತ ಕೊಟ್ಟರೆ ನೀವು ಸಪ್ಲೈಯರ್ ಅಕೌಂಟ್ ಕೂಡ ಓಪನ್ ಆಗುತ್ತೆ. ಈ ರೀತಿಯಲ್ಲಿ ನೀವು 2 in 1 ವರ್ಕ್ನ ಇದರಲ್ಲಿ ಮಾಡ್ಬೋದು. ಇವಾಗ ನಾನು ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಜಾಯ್ನ್ ಆಗ್ತಾ ಇದ್ದೀನಿ, ಓಪನ್ ಮಾಡ್ತಾ ಇದ್ದೀನಿ ಆ ಒಂದು ಪೇಜ್ನ. ನೀವು ನೋಡ್ತಾ ಇರ್ಬೋದು, ಇವಾಗ ಪೇಜ್ ಓಪನ್ ಆಗ್ತಾ ಇದೆ. ಗ್ರೋ ಯುವರ್ ಆಡಿಯನ್ಸ್ ಅಂತ ಅವರೇ ತೋರಿಸ್ತಾ ಇದ್ದಾರೆ. ಗ್ರೋ ಯುವರ್ ಆಡಿಯನ್ಸ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಜಾಸ್ತಿ ವ್ಯೂಸ್ನ ಪಡ್ಕೊಳ್ಳೋದ್ರ ಜೊತೆಗೆ ನೀವು ಜಾಸ್ತಿ ಫಾಲೋವರ್ಸ್ನ ಕೂಡ ಇದರಿಂದ ಗೇನ್ ಮಾಡ್ಬೋದು. ಅಂದರೆ ಸಮ್ಟೈಮ್ಸ್ ಅವರು ನಿಮಗೆ ಫಾಲೋವರ್ಸ್ ಕೇಳ್ತಾ ಇರ್ತಾರಲ್ವ ಲಿಂಕ್, ಅದು ಅವರು ಫಾಲೋ ಮಾಡಿದ ಮೇಲೆ ಸೆಂಡ್ ಆಗ್ತಾ ಇರುತ್ತೆ. ಆ ರೀತಿಯಲ್ಲಿ ಆಟೋಮೇಷನ್ ಅದರಲ್ಲಿ ಇರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡೋದ್ರಿಂದ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋವರ್ಸ್ನ ಕೂಡ ಗೇನ್ ಮಾಡ್ಕೊಳ್ಬೋದು ಇದರಿಂದ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಏನಿದೆ ಅದು ಬರ್ತಾ ಇದೆ. ಗ್ರ್ಯಾಜುಯೇಟ್ ಮಾಮ್ ಅಂತಿದೆ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್, ಅದು ಇಲ್ಲಿ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಕ್ರಿಯೇಟ್ ಪೋಸ್ಟ್ ಆ್ಯಂಡ್ ಶೇರ್ ಪ್ರಾಡಕ್ಟ್ ಲಿಂಕ್ಸ್ ಅಂತಿದೆ. ಇಲ್ಲಿ ನೆಕ್ಸ್ಟ್ ಸೆಂಡ್ ಪ್ರಾಡಕ್ಟ್ ಟು DM ಅಂತೇನಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮದಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಆಗುತ್ತೆ. ನೀವು ಯಾವ ಪೋಸ್ಟ್ಗೆ ಲಿಂಕ್ನ ಸೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತೇಳಿ. ನಾನಿಲ್ಲಿ ಒಂದು ಪ್ರಾಡಕ್ಟ್ ರಿವ್ಯೂ ಕೊಟ್ಟಿದ್ದೆ. ಒಂದು ದೀಪಾವಳಿ ಹಬ್ಬ ಇರೋದ್ರಿಂದ ನಾನು ಒಂದು ಸ್ಕ್ರೀನ್ನ ತರಿಸ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ವಿಡಿಯೋನ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ. ಅದಕ್ಕೆ ಆಟೋಮೇಷನ್ ಲಿಂಕ್ನ ಕಳಿಸ್ಬೇಕಲ್ವ. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ನಾನು ಈ ಒಂದು ಪೋಸ್ಟ್ಗಿನ ಮೀಶೋಗೆ ಲಿಂಕ್ ಮಾಡಿದ್ದೆ. ನಾನು ಆಲ್ರೆಡಿ ಇದರ ಇನ್ಸ್ಟಾಗ್ರಾಮ್ನ ಮೀಶೋ ಆ್ಯಪ್ಗೆ ಲಿಂಕ್ ಮಾಡಿರೋದ್ರಿಂದ ಅದು ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಏನೇನೆಲ್ಲ ಪೋಸ್ಟ್ನ ಮಾಡಿದ್ದೆ ಅದೆಲ್ಲ ನನಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಈಗ ನೆಕ್ಸ್ಟು ನಾವು ಒಂದು ಪೋಸ್ಟ್, ಈಗ ಈ ಪ್ರಾಡಕ್ಟ್ ನಾವು ಯಾವ ಪೋಸ್ಟ್ಗೆ ಲಿಂಕ್ನ ಕಳ್ಸೋದಕ್ಕೆ ಇಷ್ಟಪಡ್ತೀವಿ ಆ ಪೋಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡಬೇಕು. ಓಕೆ, ನೀವು ಮೀಶೋ ಆ್ಯಪ್ಗೆ ಬರೋದಕ್ಕಿಂತ ಮೊದಲು ಫಸ್ಟು ನೀವು ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಟ್ಟಿರ್ತೀರಲ್ವ, ಆ ಒಂದು ರೀಲ್ಸ್ನ ಇನ್ಸ್ಟಾಗ್ರಾಮ್ನಲ್ಲಿ ಆಲ್ರೆಡಿ ಶೇರ್ ಮಾಡಿರಬೇಕು. ಓಕೆ, ಆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಆ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ವಿಡಿಯೋ ಶೇರ್ ಮಾಡಿ ಆದಮೇಲೆ ಅದು ಮೀಶೋ ಆ್ಯಪಲ್ಲಿ ನಿಮಗೆ ಶೋ ಆಗ್ತಿರುತ್ತೆ. ಆವಾಗ ಆ ಒಂದು ರೀಲ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ನೆಕ್ಸ್ಟು ಲಿಂಕ್ ಕಳಿಸ್ಬೇಕಲ್ವ ನಾವು ವ್ಯೂವರ್ಸ್ಗೆ. ಸೊ ಸೆಲೆಕ್ಟ್ ಫ್ರಮ್ ಯುವರ್ ಮೀಶೋ ಆರ್ಡರ್ ಅಂತೇನಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಮೀಶೋದಲ್ಲಿ ಯಾವ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರಿ ಈ ಪ್ರಾಡಕ್ಟ್, ಆ ರೀಲ್ಸಲ್ಲಿ ನಾನು ಈ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಈ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತ ಕೊಡ್ತೀನಿ. ಇವಾಗ ನೋಡಿ, ಇಲ್ಲಿ ಮೇಲೆ ಕಾಣಿಸ್ತಾ ಇರೋದು ನಾನು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಕೊಟ್ಟಿರುವಂಥ ರೀಲ್ಸ್ ಜೊತೆಗೆ ಆ ಪ್ರಾಡಕ್ಟ್ ಲಿಂಕ್ ಎರಡನ್ನೂ ನಾನಿಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಕಂಪ್ಲೀಟ್ ಅಂತ ಕೊಡ್ತೀನಿ. ನೋಡಿ, ಕಂಪ್ಲೀಟ್ ತೊಗೊಳ್ತಾ ಇಲ್ಲ ಅದು, ಯಾಕಂದರೆ ನಾನು ಆಲ್ರೆಡಿ ಆ ಪ್ರಾಡಕ್ಟ್ನ ನಾನು ಜನ್ರೇಟ್ ಮಾಡಿಬಿಟ್ಟಿದ್ದೀನಿ. ಈಗ ಆ ಪ್ರಾಡಕ್ಟಿಗೆ ಲಿಂಕ್ನ ನಾನು ಜನ್ರೇಟ್ ಮಾಡಿದ್ದೀನಿ. ಸೊ ಹಾಗಾಗಿ ಇದು ಕಂಪ್ಲೀಟ್ ಇದು ತೊಗೊಳ್ತಾ ಇಲ್ಲ. ಜಸ್ಟ್ ನೀವು ಇಲ್ಲಿ ಕಂಪ್ಲೀಟ್ ಅಂತ ಕೊಟ್ಟರೆ ಮುಗೀತು, ಆಟೋಮೇಷನ್ ಸೆಟ್ ಆಗುತ್ತೆ. ಆ ವಿಡಿಯೋ ಕೆಳಗಡೆ, ಆ ರೀಲ್ಸ್ ಕೆಳಗಡೆ ಯಾರು ನಿಮಗೆ ವ್ಯೂವರ್ಸ್ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ಆ ಪ್ರಾಡಕ್ಟ್ ನೀವೇನು ರೀಲ್ಸಲ್ಲಿ ರಿವ್ಯೂ ಮಾಡಿರ್ತೀರಲ್ವ ಆ ಪ್ರಾಡಕ್ಟದು ಲಿಂಕ್ ಡೈರೆಕ್ಟಾಗಿ ವ್ಯೂವರ್ಸ್ಗೆ ಸೆಂಡ್ ಆಗುತ್ತೆ. ಇವಾಗ ನೆಕ್ಸ್ಟ್ ನೋಡಿ, ಓನ್ಲಿ ನೀವು ಅಫಿಲಿಯೇಟ್ ಲಿಂಕನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಇಲ್ಲಿ ಒಂದು ಪ್ರಾಡಕ್ಟ್ ಬಗ್ಗೆ ಯೂಟ್ಯೂಬಿಗೆ ಏನಿರುತ್ತೆ ನೋಡಿ, ಯೂಟ್ಯೂಬ್ ಚಾನಲ್ಗೆ ನೀವು ಲಿಂಕ್ನ ಕೂಡ ಅಲ್ಲಿ ಅಟ್ಯಾಚ್ ಮಾಡ್ಬೋದು. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ನ ಕೊಟ್ಬಿಟ್ಟು ನೀವು ಹೇಳಬೇಕು ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ, ಈ ಪ್ರಾಡಕ್ಟ್ ಲಿಂಕ್ ಏನಾದರೂ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ ನೀವು ಅಲ್ಲಿಂದ ಪರ್ಚೇಸ್ ಮಾಡಿ ಅಂತೇಳಿ ಹೇಳ್ಬೋದು. ಅದಕ್ಕೆ ನೀವಿಲ್ಲಿ ಈ ರೀತಿಯಲ್ಲಿ ಲಿಂಕ್ನ ಜನ್ರೇಟ್ ಮಾಡ್ಬೋದು. ಫಸ್ಟ್ ಏನಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಏನಿರುತ್ತೆ ಅದನ್ನು ಇಲ್ಲಿ ಆ್ಯಡ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟ್ ಯಾವ ಪ್ರಾಡಕ್ಟ್ಗೆ ನೀವು ಲಿಂಕ್ನ ಜನ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತ ಕೊಟ್ಟರೆ ನಿಮಗೆ ಇಲ್ಲಿ ಒಂದು ಲಿಂಕ್ ಜನ್ರೇಟ್ ಆಗುತ್ತೆ. ಓಕೆ, ಯೂಟ್ಯೂಬ್ ವಿಡಿಯೋ ಲಿಂಕ್ ಅಂತೇನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಲ್ಲಿ ಆ ಒಂದು ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ಮತ್ತು ನೆಕ್ಸ್ಟ್ ಆ ಪ್ರಾಡಕ್ಟ್, ಆ ವಿಡಿಯೋದಲ್ಲಿ ಯಾವ ಪ್ರಾಡಕ್ಟ್ ರಿವ್ಯೂ ಮಾಡಿರ್ತೀರಾ ಆ ಪ್ರಾಡಕ್ಟ್ನ ಇಲ್ಲಿ ನೀವು ಜಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತ ಕೊಟ್ಟರೆ ಆ ವಿಡಿಯೋ ಕೆಳಗಡೆ
ಆ ವಿಡಿಯೋಗೆ ಒಂದು ಅಫಿಲಿಯೇಟ್ ಲಿಂಕ್ ಕ್ರಿಯೇಟ್ ಆಗುತ್ತೆ. ಆ ಲಿಂಕ್ನ ನೀವು ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಅಥವಾ ತೋರಿಸೋದಕ್ಕೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ನ ನೀವು ಆ್ಯಡ್ ಮಾಡ್ಬೋದು. ಓಕೆ, ಈ ರೀತಿಯಲ್ಲಿ ನೀವು ಆಟೋಮೇಷನ್ನ ಸೆಟ್ ಮಾಡಿ ವರ್ಕ್ ಮಾಡ್ಬೋದು. ಮತ್ತು ನೆಕ್ಸ್ಟು ನೀವು ಜನ್ರೇಟ್ ಏನು ಲಿಂಕ್ನ ಕಳಿಸಿರ್ತೀರಲ್ವ ನಿಮ್ಮ ಸಬ್ಸ್ಕ್ರೈಬರ್ಸ್ಗಾಯಿತು ಅಥವಾ ಫಾಲೋವರ್ಸ್ಗಾಯಿತು, ಅದು ಯಾವ ರೀತಿ ಕಾಣಿಸ್ತಾ ಇರುತ್ತೆ, ನೀವು ಕಳಿಸಿರುವಂಥ ಲಿಂಕ್ ಮೇಲೆ ಎಷ್ಟು ಜನ ಕ್ಲಿಕ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಆರ್ಡರ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ನೀವು ನೋಡ್ಬೋದು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಅಂತ ಏನಿದೆ ನೋಡಿ, ಅದ್ರ ಮೇಲೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನೀವು ಕಳಿಸಿರುವಂಥ ಪ್ರಾಡಕ್ಟ್ ಲಿಂಕ್ ಮೇಲೆ ಎಷ್ಟು ಜನ ಕ್ಲಿಕ್ ಮಾಡ್ಕೊಂಡಿದ್ದಾರೆ, ಎಷ್ಟು ಜನ ಆರ್ಡರ್ ಪ್ಲೇಸ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ನಿಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಯಾವ್ಯಾವ ರೀಲ್ ಥ್ರೋ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದಾರೆ ಅಂತ ಕೂಡ ನಿಮಗೆ ಇಲ್ಲಿ ಶೋ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಆಟೋ ಡಿ ಎಮ್ ಅಂತ ಏನಿದೆ ನೋಡಿ, ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಎಷ್ಟು ಜನ ಅಲ್ಲಿ ಎಷ್ಟು ಆಟೋಮೇಷನ್ನ ಲಿಂಕ್ ಅವ್ರಿಗೆ ಸೆಂಡ್ ಆಗಿದೆ ಅಂತ ತೋರಿಸ್ತಾ ಇರುತ್ತೆ. ಮತ್ತು ನೀವು QR ಕೋಡ್ ಕೂಡ ಜನ್ರೇಟ್ ಮಾಡ್ಬೋದು. ಆ್ಯಂಡ್ ಅಫಿಲಿಯೇಟ್ ಲಿಂಕ್ ಥ್ರೋ ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ ಅದು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಮತ್ತು ನಿಮಗೆ ನೆಕ್ಸ್ಟ್ ಪೇಮೆಂಟ್ ಯಾವಾಗ ಆಗುತ್ತೆ ಆ್ಯಂಡ್ ಎಷ್ಟು ಕಮಿಷನ್ ಕನ್ಫರ್ಮ್ ಆಗಿದೆ ಅಂತ ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಪೇಮೆಂಟ್ ಯಾವಾಗ ಆಗುತ್ತೆ ಅಂತ ಕೂಡ ಇಲ್ಲಿ ಶೋ ಆಗ್ತಾ ಇರುತ್ತೆ. ಇನ್ನು ಪೆಂಡಿಂಗ್ ಕಮಿಷನ್ ಎಷ್ಟಿದೆ ಅದೆಲ್ಲ ಕೂಡ ನೀವು ಪೇಮೆಂಟ್ ಸೆಕ್ಷನಲ್ಲಿ ನೋಡ್ಬೋದು. ಓಕೆ, ಆಟೋ ಡಿ ಎಮ್ ಏನಂತ, ಆಟೋ ಡಿ ಎಮ್ ಅವ್ರು ಆಲ್ರೆಡಿ ಸೆಟ್ ಮಾಡಿಬಿಟ್ಟಿದ್ದಾರೆ. ನಿಮ್ಮ ಫಾಲೋವರ್ಸ್ಗೆ ನೀವು ಇಲ್ಲಿ ಕೊಟ್ಟಿರೋವಂಥ ವರ್ಡ್ಸ್ನ ಯೂಸ್ ಮಾಡಿ ಹೇಳ್ಬೋದು. ಈ ರೀಲ್ ಕೆಳಗಡೆ ನಾನು ರಿವ್ಯೂ ಮಾಡ್ತಾ ಇರುವಂಥ ಪ್ರಾಡಕ್ಟ್ ಲಿಂಕ್ ಏನಾದರೂ ನಿಮಗೆ ಬೇಕಿತ್ತಂದರೆ ಈ ವಿಡಿಯೋ ಕೆಳಗಡೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಪ್ರೈಸ್ ಅಂತ ಕಮೆಂಟ್ ಮಾಡಿ, ಡೀಟೇಲ್ಸ್, DM, ಮೀಶೋ, PP, ಇಂಟ್ರೆಸ್ಟೆಡ್, ನೀಡ್, ಬೈ, ಕೋಡ್, ಆರ್ಡರ್, ಪ್ಲೀಸ್, ಪ್ರಾಡಕ್ಟ್, ಪರ್ಚೇಸ್, ಸೆಂಡ್, ವಾವ್, ಅಥವಾ ಲೈಕ್ ಯಾರಾದರೂ ಮಿಸ್ಟೇಕ್ ಮಾಡಿ ಪ್ರಾಡಕ್ಟ್ನ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಮಾಡಿ ಸಮ್ಟೈಮ್ಸ್ ಸೆಂಡ್ ಮಾಡ್ತಿರ್ತಾರೆ ಕಮೆಂಟ್ಸ್ನ. ಸೊ ಅದನ್ನು ನೀವೇನಾದರೂ ಮತ್ತೆ ಎಕ್ಸ್ಟ್ರಾ ಕಮೆಂಟ್ಸ್ ವರ್ಡ್ಸ್ನ ಆ್ಯಡ್ ಮಾಡೋದಿದ್ದರೆ ಇದರಲ್ಲಿ ಆ್ಯಡ್ ಮಾಡ್ಬೋದು. ಇಲ್ಲ ನಾನು ಇದರಲ್ಲಿ ಆಲ್ರೆಡಿ ಯಾವುದು ವರ್ಡ್ಸ್ ಕೊಟ್ಟಿದ್ದಾರೆ ಅದನ್ನು ನಾನು ಯೂಸ್ ಮಾಡ್ಕೊಳ್ತೀನಿ ಅಂದರೆ ಅದನ್ನು ಯೂಸ್ ಮಾಡ್ಬೋದು. ಅಂದರೆ ಈ ಕೆಳಗಡೆ ಇರುವಂಥ ವರ್ಡ್ಸ್ನ ಯಾರೆಲ್ಲ ಕಮೆಂಟ್ ಮಾಡ್ತಾರೆ ನಿಮ್ಮ ರೀಲ್ ಕೆಳಗಡೆ, ಆ ವರ್ಡ್ಸ್ ಕಮೆಂಟ್ ಮಾಡಿದ ತಕ್ಷಣ ಅವ್ರಿಗೆ ನಿಮ್ಮ ಪ್ರಾಡಕ್ಟ್ ಲಿಂಕ್ ಸೆಂಡ್ ಆಗುತ್ತೆ. ಓಕೆ, ಇಲ್ಲಿವರೆಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಸ್ಪೀಡಾಗಿ ಆಗಿದ್ದರೆ ಕಮೆಂಟ್ ಮಾಡಿ, ಸ್ವಲ್ಪ ಸ್ಲೋ ಹೇಳಿ ಅಂತ. ಅಕಸ್ಮಾತ್ ನಿಮಗೆ ಕಂಟೆಂಟ್ ಕ್ರಿಯೇಷನ್ನಲ್ಲಿ ಏನಾದರೂ ಸಪೋರ್ಟ್ ಬೇಕಿತ್ತಂದರೆ ಅದಕ್ಕೂ ಕೂಡ ನಿಮಗೆ ಮೀಶೋದವರು ಕೆಲವೊಂದಿಷ್ಟು ಆಪ್ಷನ್ಸ್ನ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಹೌ ಡು ಐ ಜಾಯಿನ್ ಆ್ಯಂಡ್ ಗೆಟ್ ಸ್ಟಾರ್ಟೆಡ್ ಮೀಶೋ ಕ್ರಿಯೇಟರ್ ಕ್ಲಬ್, ಯಾವ ರೀತಿ ವರ್ಕ್ ಮಾಡೋದು, ಮತ್ತು ನೆಕ್ಸ್ಟು ವಾಟ್ ಈಸ್ ಮೀಶೋ ಕ್ರಿಯೇಟರ್ ಕ್ಲಬ್, ಹೌ ಡಸ್ ಇಟ್ ವರ್ಕ್ಸ್, ಮೀಶೋ ಕ್ರಿಯೇಟರ್ ಕ್ಲಬ್ ಅಂದರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ನೀವು ತಿಳ್ಕೊಬೇಕಿದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು. ಅವರೇ ನಿಮ್ಗೆ ಅಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರು ನಿಮಗೆ ಕಾಲ್ ಕೂಡ ಮಾಡ್ತಾರೆ. ಜಸ್ಟ್ ಕಾಲ್ ಮಿ ಬ್ಯಾಕ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ನಿಮಗೆ ಕಾಲ್ ಕೂಡ ಮಾಡ್ತಾರೆ. ನೀವೇನಾದರೂ ಡೌಟ್ಸ್ ಇದ್ದರೂ ಕೂಡ ಕೇಳ್ಬೋದು. ಮತ್ತು ನೆಕ್ಸ್ಟ್ ಹೌ ಡು ಐ ಎನೇಬಲ್ ಆಟೋ ಡಿ ಎಮ್ ಫಾರ್ ಮೈ ಅಕೌಂಟ್, ನಿಮ್ದು ಆಟೋ ಡಿ ಎಮ್ ಏನಾದರೂ ಸ್ಟಾಪ್ ಆಗಿದ್ದರೆ ಅದನ್ನೆಲ್ಲ ನೀವು ಇಲ್ಲಿ ಕಂಪ್ಲೀಟಾಗಿ ಕಂಪ್ಲೇಂಟ್ಸ್ಗಳನ್ನ ಕೂಡ ಇಲ್ಲಿ ರೈಸ್ ಮಾಡ್ಬೋದು. ಅವರೇ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಡೌಟ್ಸ್ನ ಕೊಟ್ಟಿದ್ದಾರೆ, ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು, ಯುಟಿಲೈಸ್ ಮಾಡ್ಕೊಳ್ಬೋದು. ಇದು ಕಂಪ್ಲೀಟಾಗಿ ಮೀಶೋ ಕ್ರಿಯೇಟರ್ ಕ್ಲಬ್ ಬಗ್ಗೆ ವರ್ಕ್ ಆಗಿರುತ್ತೆ. ಮತ್ತು ನೀವು ಜಸ್ಟ್ ಬ್ಯಾಕ್ ಹೋದರೆ ನಾರ್ಮಲ್ ಮೀಶೋ ಆ್ಯಪ್ನ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಇದು ಯಾವ ರೀತಿ ಪ್ರಾಡಕ್ಟ್ನ ಆರ್ಡರ್ ಮಾಡಬೇಕು ನಾವು ಅಂತ ಹೇಳೋದಾದರೆ ಜಸ್ಟ್ ನೀವು ಹಿಂಗೆ ಓಪನ್ ಮಾಡ್ತಾ ಹೋದರೆ ಮೀಶೋ ಆ್ಯಪ್ನ ಅಲ್ಲಿ ಅಫಿಲಿಯೇಟ್ 10% ಅಂತ ಇರುತ್ತೆ. ಆ ರೀತಿ ಇರೋ ಪ್ರಾಡಕ್ಟನ್ನು ನೀವು ಆರ್ಡರ್ ಮಾಡಿ ರಿವ್ಯೂ ಮಾಡಬೇಕಾಗುತ್ತೆ ನಿಮ್ಮ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ. ಓಕೆನಾ, ಅಂದರೆ ಆ ಪ್ರಾಡಕ್ಟ್ ಏನಾದರೂ ನೀವು ಕಳಿಸಿರೋ ಲಿಂಕ್ ಥ್ರೋ ನಿಮ್ಮ ವ್ಯೂವರ್ಸ್ ಏನಾದರೂ ಪರ್ಚೇಸ್ ಮಾಡಿದರೆ ನಿಮಗೆ 10% ಕಮಿಷನ್ ಸಿಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ನೀವೇ ಕಾಣಿಸ್ತಾ ಇದೆ, ಇಲ್ಲಿ ಒಂದು ಲೆಹಂಗಾ ಇದೆ 784 ರುಪೀಸ್ದು, ಕೆಳಗಡೆ ಪಿಂಕ್ ಮಾರ್ಕಲ್ಲಿ ಅಫಿಲಿಯೇಟ್ ಅಂತ ಬರ್ತಾ ಇದೆ. ಅಫಿಲಿಯೇಟ್ ಅನ್ನೋದೇನಿದೆ ಅದ್ರ ಮೇಲೆ ಕ್ಲಿಕ್, ಇದು ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಿ ಆರ್ಡರ್ ಮಾಡಿಕೊಂಡು ರಿವ್ಯೂ ಕೊಟ್ಟರೆ ಏನಾಗುತ್ತಂದರೆ ನಿಮಗೆ 10% ಕಮಿಷನ್ ಬರುತ್ತೆ, ಯಾರಾದರೂ ನೀವು ಕಳಿಸಿರೋ ಲಿಂಕ್ ಥ್ರೋ ಪರ್ಚೇಸ್ ಮಾಡಿದರೆ. ಓಕೆನಾ, ನೀವು ಓನ್ಲಿ ಕ್ಲಾತ್ಸ್ ಅಷ್ಟೇ ಅಲ್ಲ, ನಿಮ್ಗೆ ಯಾವುದು ವಸ್ತು ಬೇಕೋ ಅದನ್ನು ಪರ್ಚೇಸ್ ಮಾಡಿ ನೀವು ಇದರಲ್ಲಿ ರಿವ್ಯೂನ ಕೊಡ್ಬೋದು. ನಿಮಗೆ 10%, 4%, 6%, ಸಮ್ಟೈಮ್ಸ್ 12% ಕೂಡ ಕಮಿಷನ್ ಇರುತ್ತೆ. ಓಕೆನಾ, ನೀವು ಯಾವ ಪ್ರಾಡಕ್ಟ್ ಆದರೂ ಪರ್ಚೇಸ್ ಮಾಡ್ಬೋದು. ಬಟ್ ಅದ್ರ ಕೆಳಗಡೆ ಅಫಿಲಿಯೇಟ್ ಅಂತ ಏನಿರುತ್ತೆ ನೋಡಿ, ಅದನ್ನು ನೋಡಿಕೊಂಡು ಪರ್ಚೇಸ್ ಮಾಡ್ಬೋದು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ವಿಡಿಯೋ ಶೋ ಆಗ್ತಾ ಇದೆ. ಅಫಿಲಿಯೇಟ್ ಥ್ರೋ ಯಾರಾದರೂ ವರ್ಕ್ನ ಮಾಡ್ತಾ ಇರ್ತಾರಲ್ವ ಅವ್ರದ್ದು ಈ ರೀತಿ ವಿಡಿಯೋಸು ಶೋ ಆಗ್ತಾ ಇರುತ್ತೆ. ಯಾರಿಗೆ ಗೊತ್ತು ಮುಂದೆ ನೆಕ್ಸ್ಟ್ ನಿಮ್ಮ ವಿಡಿಯೋ ಕೂಡ ಈ ರೀತಿನಲ್ಲಿ ಬರ್ಬೋದು. ಓಕೆ,
ಮತ್ತು ಇನ್ನೂ ಒಂದು ರಿಕ್ವೆಸ್ಟ್ ಏನಂತಂದರೆ, ಯಾರೆಲ್ಲ ನೀವು ಮೀಶೋ ಆ್ಯಪಲ್ಲಿ ಪರ್ಚೇಸ್ ಮಾಡ್ತೀರಾ ದಯವಿಟ್ಟು ರಿಟರ್ನ್ ಮಾಡೋದಕ್ಕೆ ಹೋಗಬೇಡಿ. ಯಾಕೆ ರಿಟರ್ನ್ ಮಾಡಬಾರ್ದಂದ್ರೆ, ಸ್ಮಾಲ್ ಬಿಸ್ನೆಸ್ನ ಮಾಡ್ತಾ ಇರೋರಿಗೆ ಲಾಸ್ ಆಗುತ್ತೆ. ನೀವು ಪ್ರಾಡಕ್ಟ್ ತರಿಸ್ಕೊಂಡು ರಿಟರ್ನ್ ಮಾಡಿಬಿಡ್ತೀರಿ, ಆದರೆ ಅದು ಸ್ಮಾಲ್ ಬಿಸ್ನೆಸ್ ಮಾಡ್ತಾ ಇರೋರು ಏನಿರ್ತಾರೆ ಆ ರಿಟರ್ನ್ ಚಾರ್ಜ್ನ ಅವರು ಪೇ ಮಾಡಬೇಕಾಗ್ತಿರುತ್ತೆ. ಹಾಗಾಗಿ ಅವ್ರಿಗೆ ಲಾಸ್ ಆಗುತ್ತೆ, ಯಾರು ನಿಮಗೆ ಪ್ರಾಡಕ್ಟ್ನ ಕಳಿಸಿರ್ತಾರೆ ಅವ್ರಿಗೆ. ಸೊ ಹಾಗಾಗಿ ನೀವು ಪ್ರಾಡಕ್ಟ್ ತರಿಸ್ಕೊಂಡಿರ್ತೀರಿ, ನಿಮ್ಮ ಮನೆ ಬಳಕೆಗೆ ಅದನ್ನು ಇಟ್ಕೊಂಡು ಬಿಡಿ ಪ್ರಾಡಕ್ಟ್ನ. ನೆಕ್ಸ್ಟ್ ನಿಮ್ಮ ಪ್ರಾಡಕ್ಟ್ ಲಿಂಕ್ ಥ್ರೂ ಯಾರಾದರೂ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಕಮಿಷನ್ ಬರುತ್ತಲ್ವ, ನಿಮ್ಮ ಅಮೌಂಟ್ ನಿಮಗೆ ರಿಟರ್ನ್ ಬಂದೇ ಬರುತ್ತೆ. ಓಕೆನಾ? ಓಕೆ, ಇದಾಗಿತ್ತು ಕಂಪ್ಲೀಟಾಗಿ ಮೀಶೋ ಕ್ರಿಯೇಟರ್ ಕ್ಲಬ್ಬಲ್ಲಿ ನಾವು ಯಾವ ರೀತಿ ವರ್ಕ್ ಮಾಡೋದು ಅಂಥೇಳಿ. ಆ್ಯಂಡ್ ಇನ್ನೊಂದಿದೆ, ನಾವು ಮೀಶೋ ಅಷ್ಟೇ ಅಲ್ಲ, ಫ್ಲಿಪ್ಕಾರ್ಟ್, ಅಮೆಝಾನ್, ಮಿಂತ್ರಾ, ನಾಯ್ಕಾ, ಇನ್ನೂ ಏನೇನು ಆ್ಯಪ್ಸ್ ಇದೆ ನೋಡಿ, ಶಾಪಿಂಗ್ ಆ್ಯಪ್ಸು, ಅದೆಲ್ಲದ್ರ ಥ್ರೂ ಕೂಡ ನೀವು ಪರ್ಚೇಸ್ ಮಾಡಿ ಅಮೌಂಟ್ನ ಅರ್ನ್ ಮಾಡ್ಬೋದು. ಅದು ಯಾವ ರೀತಿ ಅಂತ ಗೊತ್ತಾಗಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಆ ಒಂದು ಕಾನ್ಸೆಪ್ಟ್ನ ರಿಲೇಟೆಡ್ ವೀಡಿಯೋಸ್ನ ಖಂಡಿತ ಅಪ್ಲೋಡ್ ಮಾಡ್ತೀನಿ. ಏನಿಲ್ಲ, ವೆರಿ ಸಿಂಪಲ್. ನೀವು ಜಸ್ಟ್ ರಿಮೈನಿಂಗ್ ಆ್ಯಪ್ಸ್ ಅಂತ ಕಮೆಂಟ್ ಮಾಡಿ, ನಾನು ಉಳಿದಿರೋ ಆ್ಯಪ್ಸಲ್ಲಿ ಶಾಪಿಂಗ್ ಮಾಡಿ ಕೂಡ ನೀವು ಯಾವ ರೀತಿ ಅರ್ನ್ ಮಾಡ್ಬೋದು ಅಂಥೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಮೀಶೋ ರಿಲೇಟೆಡ್ ವರ್ಕ್ಸ್ ಬಗ್ಗೆ ತುಂಬ ಜನ ತುಂಬಾ ಡೌಟ್ಸ್ ಎಲ್ಲ ಕೇಳಿದ್ರೆ ನಾನು ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ರಿಪ್ಲೈ ಮಾಡಿದ್ದೀನಿ. ಆ್ಯಂಡ್ ಏನಾದರೂ ಇನ್ನೂ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದು ಏನಾದರೂ ಇದ್ದರೆ ನಾನು ಖಂಡಿತ ಲೆಂದಿ ವಿಡಿಯೋನ ಮಾಡಿ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಈ ವರ್ಕ್ ರಿಲೇಟೆಡ್ ನನಗೆ ಡೌಟ್ಸ್ನ ಕೇಳೋದಿದ್ದರೆ ನೀವು ಸ್ಕ್ರೀನ್ಶಾಟ್ನ ತೆಗೆದು ನನ್ನ ಇನ್ಸ್ಟಾ ಪೇಜಲ್ಲೂ ಕೂಡ ನನಗೆ DM ಮಾಡ್ಬೋದು, ನಾನು ಅಲ್ಲಿಂದ ರಿಪ್ಲೈ ಮಾಡ್ತೀನಿ. ಓಕೆನಾ? ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ.